ಇದು FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆಕಾಶವಾಣಿ ಚಿಂತನ ಪ್ರಸ್ತುತಿ ಡಾಕ್ಟರ್ ಸುಲೋಚನಾ ನಾರಾಯಣ್. ಜಾಗೃತರಾಗಿರಿ, ಎಚ್ಚೆತ್ತುಕೊಳ್ಳಿ. ಜೀವನದಲ್ಲಿ ಒಮ್ಮೆಯಾದರೂ ನಿಮ್ಮೊಳಗೆ ಇಣುಕಿ ನೋಡಿ, ಪ್ರಜ್ಞೆಯ ಹೂವುಗಳು ನಿಮ್ಮೊಳಗೆ ಅರಳಲಿ ಎಂದು ಆಚಾರ್ಯ ರಜನೀಶ್ ತಮ್ಮ ಕೊನೆಯ ಗಳಿಗೆಯಲ್ಲಿ ಹೇಳಿದ ಮಾತುಗಳನ್ನು ಓದಿದೆ. ಇದೇನು, ನಾವು ಬೆಳಿಗ್ಗೆ ನಿದ್ದೆಯಿಂದ ಎಚ್ಚರಗೊಂಡ ಮೇಲೆ ಮತ್ತೆ ರಾತ್ರಿ ನಿದ್ದೆಗೆ ಜಾರುವ ತನಕ ಎಚ್ಚರವಾಗಿಯೇ ಇರುತ್ತೇವಲ್ಲ, ದೈನಂದಿನ ಚಟುವಟಿಕೆಗಳನ್ನು ಎಚ್ಚರವಾಗಿದ್ದೇ ಮಾಡುತ್ತಿರುತ್ತೇವಲ್ಲ, ಹೊರಗಿನ ಎಲ್ಲ ವ್ಯವಸ್ಥೆಗಳೊಂದಿಗೆ ತೊಡಗಿಸಿಕೊಳ್ಳುವಿಕೆಯ ಜೊತೆಗೆ ಕೆಲಸದ ಒತ್ತಡ, ನೋವು, ನಲಿವು, ಕಲಿಕೆ, ಮನೋರಂಜನೆ ಮುಂತಾದವುಗಳ ಅನುಭವಗಳು ನಾವು ಎಚ್ಚರವಾಗಿರುವಾಗ ತಾನೇ ಎಂಬ ಪ್ರಶ್ನೆಗಳು ನನ್ನ ಒಳಗೆ ಮೂಡತೊಡಗಿತು. ಹೊರಜಗತ್ತಿನ ಕುರಿತಾದ ಮಾಹಿತಿಗಳನ್ನು ಬಹಳ ಸಂಗ್ರಹಣೆ ಮಾಡಿಕೊಂಡು ನಾವು ತುಂಬ ಎಚ್ಚೆತ್ತುಕೊಂಡಿದ್ದೇವೆ, ನಮಗೆ ತಿಳುವಳಿಕೆ ಇದೆ ಎನ್ನುವ ಭಾವನೆಯನ್ನು ನಾವು ಬೆಳೆಸಿಕೊಳ್ಳುತ್ತೇವೆ. ಅದಕ್ಕೆ ಪೂರಕವಾಗಿರುವಂತೆ ಆಧುನಿಕ ತಂತ್ರಜ್ಞಾನ ಬೃಹದಾಕಾರವಾಗಿ ಬೆಳೆದು ಹಲವು ಬಗೆಯ ಜ್ಞಾನ, ಮಾಹಿತಿಗಳನ್ನು ಪಡೆದುಕೊಳ್ಳಲು ಅನುಕೂಲವಾಗಿದೆ. ನಾವೆಷ್ಟು ಮಾಹಿತಿಯನ್ನು ಕಲೆ ಹಾಕುತ್ತೇವೋ, ನಾವು ಎಚ್ಚರಿಕೆಯಿಂದ ಇದ್ದೇವೆ, ಆ ತಿಳುವಳಿಕೆ ನಮಗಿದೆ. ಬೌದ್ಧಿಕ ಅರಿವಿನಿಂದ ಸಂಗ್ರಹಿಸಲ್ಪಟ್ಟ ವಿಚಾರಗಳು ನಮ್ಮೊಳಗೆ ಒಂದು ಅಹಮ್ಮನ್ನು ಸೃಷ್ಟಿಸುತ್ತದೆ. ನಾಗಾಲೋಟದಿಂದ ಬದಲಾವಣೆಯಾಗುತ್ತಿರುವ ಈ ಜಗತ್ತಿನಲ್ಲಿ ಮಾಹಿತಿ ಕ್ಷಣ ಕ್ಷಣಕ್ಕೆ ಅಪ್ಡೇಟ್ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಅದಕ್ಕಾಗಿ ಅಮೂಲ್ಯ ಸಮಯವನ್ನು ವ್ಯಯಿಸುತ್ತೇವೆ. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೇದಿಕೆ ಮುಕ್ತವಾಗಿ ಲಭ್ಯವಿರುವುದರಿಂದ ಸಾವಿರಾರು ವಿಚಾರಗಳು ಹರಿದಾಡುತ್ತಿರುತ್ತವೆ. ಅಗತ್ಯವೋ ಅನಗತ್ಯವೋ ಎಂಬ ಜಾಗೃತಿಯನ್ನು ಮರೆತು ಒಟ್ಟಾರೆ ಪೋಸ್ಟ್ ಮಾಡುವುದು ಇಂದು ಸಾಮಾನ್ಯ. ಮಾಹಿತಿ ಸಂಗ್ರಹಣೆಯು ನಮ್ಮ ಸಂಬಂಧಗಳನ್ನು ಕೆಲವು ಸಲ ಅಡಿಮೇಲು ಮಾಡುತ್ತದೆ. ಹೊರನೋಟಕ್ಕೆ ಇದೆಲ್ಲ ಸಹಜವಾಗಿ ತೋರಿದರೂ ಅದರೊಳಗೆ ಪ್ರಜ್ಞಾವಂತಿಕೆ ಇಲ್ಲದಿರುವುದು ನಿಜ ಸತ್ಯ. ಮಾಹಿತಿ ಶೇಖರಣೆ ಶಬ್ದ ಮತ್ತು ಆಲೋಚನೆಗಳ ಮೋಡಗಳನ್ನು ಸೃಷ್ಟಿಸಿ ನಮ್ಮೊಳಗೆ ಅಡಗಿದ ನಿಜವಾದ ಜಾಗೃತಿಯನ್ನು ಮುಚ್ಚಿರುತ್ತದೆ. ಹೊರಪ್ರಪಂಚದ ವಿಚಾರಗಳನ್ನು ತಿಳಿದಷ್ಟು ನಾವು ಜಾಗೃತಿಯಿಂದ ಇರುತ್ತೇವೆ. ಜ್ಞಾನ ಅಂತಹ ಭ್ರಮೆಯನ್ನು ಸೃಷ್ಟಿಸುತ್ತದೆ. ಆ ಗ್ರಹಿಕೆಗಳು ನಮ್ಮ ಅಂತರ್ದೃಷ್ಟಿಯ ಮೇಲೊಂದು ಪದರವನ್ನು ಸೃಷ್ಟಿಸುತ್ತದೆ. ಜಾಗೃತಿಗೂ ಸೂಕ್ಷ್ಮ ವ್ಯತ್ಯಾಸವಿದೆ. ಜಾಗೃತಿ ನಮ್ಮೊಳಗಿನದು, ಜಾಗ್ರತೆ ವ್ಯಾವಹಾರಿಕ ಜಗತ್ತಿನದು. ಜಾಗ್ರತೆಗೂ ಒಂದಕ್ಷರದ ವ್ಯತ್ಯಾಸವಷ್ಟೇ. ಸಂಬುದ್ಧರ ಹೇಳಿಕೆಗಳನ್ನು ಅರ್ಥ ಮಾಡಿಕೊಂಡಾಗ ತಿಳಿಯುವುದು ಏನೆಂದರೆ, ಜಾಗೃತಿ ಹೊರಗಿನ ಆರ್ಜಿತವಲ್ಲ, ಅದನ್ನು ನಾವು ನಮ್ಮೊಳಗೆ ಕಂಡುಕೊಳ್ಳಬೇಕೆನ್ನುವುದು. ಅದು ಸ್ವ ಅನುಭೂತಿ. ನಾವು ಸಂಪಾದಿಸಿದ ಜ್ಞಾನಕ್ಕನುಸಾರವಾಗಿ ಬದುಕನ್ನು ಹೊಂದಾಣಿಕೆ ಮಾಡಲು ಸತತ ಪ್ರಯತ್ನಗಳು ನಡೆಯುತ್ತದೆ. ಮಾಹಿತಿಗಳೇ ಜ್ಞಾನ. ಜಾಗೃತಿ ಎಂಬ ಆಲೋಚನೆ ತೀರಾ ಒತ್ತಡ ತರಬಲ್ಲದು. ಯಾಕೆ ಗೊತ್ತೇ? ಮಾಹಿತಿ ಕ್ಷಣ ಕ್ಷಣಕ್ಕೆ ಬದಲಾಗುತ್ತದೆ, ಚಿನ್ನದ ಜಿಂಕೆಯಂತೆ. ನಾನು ಹೇಳುತ್ತಿರುವ ಜಾಗೃತಿ, ಅರಿವು, ಪ್ರಜ್ಞೆ ಎಲ್ಲೋ ಎಂದೋ ಕಂಡುಕೊಳ್ಳುವಂಥದ್ದಲ್ಲ. ಆಂಗ್ಲ ಭಾಷೆಯಲ್ಲಿ ಹೇಳುತ್ತಾರಲ್ಲ, ಪ್ರೆಸೆಂಟ್ ಮೂಮೆಂಟ್ ಈಸ್ ದ ಬೆಸ್ಟ್ ಮೂಮೆಂಟ್ ಎಂದು. ಜಾಗೃತಿ ಅಥವಾ ಅವೇರ್ನೆಸ್ ಈ ಕ್ಷಣದ್ದು. ಮಾಹಿತಿ ಶೇಖರಣೆ ತಪ್ಪು ಅಥವಾ ಬೇಡ ಎಂದು ನಾನು ಹೇಳುತ್ತಿಲ್ಲ. ಅದರ ಬಳಕೆಯಲ್ಲಿ ಒಂದು ಗಮನಿಸುವಿಕೆ ಅಗತ್ಯ. ಯಾವುದರಲ್ಲಿ ತೊಡಗಿಸಿಕೊಳ್ಳುತ್ತೇವೋ ಅದರೊಳಗೆ ಸಂಪೂರ್ಣವಾಗಿ ಇರುವಿಕೆ. ಆಗ ಪ್ರತಿಯೊಂದು ನವಿರಾಗಿ ನಾಜೂಕಾಗಿ ಹೊರಹೊಮ್ಮುತ್ತದೆ, ಉತ್ತಮ ಗುಣಮಟ್ಟದ್ದಾಗಿರುತ್ತದೆ. ಆದುದರಿಂದ ಜಾಗೃತಿಗಾಗಿ ಸ್ವಲ್ಪ ನಮ್ಮೊಳಗೆ ಇಳಿಯುವ ಪ್ರಯತ್ನ ಮಾಡುವುದಾದರೆ ಅದಕ್ಕೆ ಏಕಾಂತತೆ ಅಗತ್ಯ. ಬಾಹ್ಯದ ಗೊಂದಲ ಗದ್ದಲಗಳು ಜಾಗೃತಿ ಅರಿವು ಕಂಡುಕೊಳ್ಳಲು ತುಂಬ ಅಡ್ಡಿಯನ್ನುಂಟು ಮಾಡುತ್ತದೆ. ಸಂಬುದ್ಧರು ಹುಡುಕಿದ ದಾರಿ ನಮಗೂ ಸಹಕಾರಿಯಾಗಬಲ್ಲದು. ಇದುವರೆಗೆ ಡಾಕ್ಟರ್ ಸುಲೋಚನಾ ನಾರಾಯಣ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.